ಕರ್ನಾಟಕ ರಾಷ್ಟ್ರ ಮಟ್ಟದಲ್ಲೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ನಮ್ಮ ಬೇಲೂರು ಹಳೇಬೀಡನ್ನ ನಾವು ನೋಡಿದಾಗ ಪ್ರಪಂಚದಲ್ಲಿ ಬೇರೆ ಎಲ್ಲಾದ್ರೂ ಇಂಥ ಒಂದು ಕಲೆ ಇದೆಯಾ ಗಮನಿಸಿದಾಗ ಕರ್ನಾಟಕದಲ್ಲಿ ಸಾವಿರಾರು ವರ್ಷಗಳಿಂದ ನಮ್ಮ ರಾಜ ಮಹಾರಾಜರು ಕೂಡ ಇದನ್ನೆಲ್ಲನೂ ಜನಗಳಿಗೆ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಿಂದ ಕೂಡ ಇವತ್ತು ಕರ್ನಾಟಕಕ್ಕೆ ಬರ್ತಾರೆ, ಬೇಲೂರು ನೋಡ್ತಾರೆ, ಹಳೇಬೀಡು ನೋಡ್ತಾರೆ, ಸೋಮನಾಥಪುರ ನೋಡ್ತಾರೆ. ಬೇರೆ ಎಲ್ಲಿಯೂ ಕೂಡ ಇಂಥ ಒಂದು ವಿಶೇಷವಾದಂಥ ಕೆತ್ತನೆ ಕೆಲಸಗಳು ಇಲ್ಲ. ಹಾಗೆಯೇ ಅದು ಮುಂದುವರಿಸ್ಕೊಂಡು ಇವತ್ತು ನಮ್ಮ ಕುಮಟಾದಲ್ಲಿರ್ಬೋದು, ಮೈಸೂರಲ್ಲಿರ್ಬೋದು, ಸಾಗರಲ್ಲಿರ್ಬೋದು, ಎಂತೆಂಥ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಕೆತ್ತನೆ ಕೆಲಸ ಮಾಡೋರಿದ್ದಾರೆ. ಅವರು ಐವರಿನಲ್ಲಿ ಇನ್ಲೇ ವರ್ಕ್ ಮಾಡೋದಾಗಲಿ, ಐವರಿನ ತೆಗೆದು ಅಲ್ಲಿಂದನೂ ಈ ರೆಡ್ ಸ್ಯಾಂಡಲ್ಸು, ಅಲ್ಲಿಂದನೂ ಇಂಥ ಒಂದು ವೃಕ್ಷ ಸಂಪತ್ತುಗಳನ್ನು ಕೂಡ ಬಳಸ್ಕೊಂಡು ಮಾಡ್ತಕ್ಕಂಥ ಕಲೆ ಇವತ್ತಿಗೂ ಕೂಡ ಯಾರೇ ಒಂದು ಟೂರಿಸ್ಟ್ ಬಂದು ಕೂಡ ಮೈಸೂರಲ್ಲಿ ರೋಸ್ವುಡ್ ಕೆತ್ತನೆಗಳನ್ನು ಅಲ್ವಾ, ಇನ್ಲೇ ವರ್ಕ್ಗಳನ್ನು, ರೋಸ್ವುಡ್ಡಲ್ಲಿ ಕೆತ್ತನೆ ಕೆಲಸಗಳನ್ನು ನೋಡಿ ಎಷ್ಟು ಬೇಕಾದರೂ ದುಡ್ಡು ಕೊಟ್ಟು ತಗೊಂಡೋಗಿರ್ತಾರೆ. ಅವ್ರಿಗೆ ಇಷ್ಟ ಆಯಿತು ಅಂತಂದರೆ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ. ಸೊ ಅಂಥ ಬೆಲೆ ಕಟ್ಟೋಕ್ಕೆ ಆಗದೇ ಇರತಕ್ಕಂಥದ್ದು ಇಷ್ಟ ಇರೋರು ಅದಕ್ಕೆ ಅಂಥ ಒಂದು ಇಲ್ಲಿ ಕೂಡ ಇವಾಗ 7-8 ವರ್ಷಗಳ ನಂತರ ಮತ್ತೆ ಅದನ್ನು ಮಾಡ್ತಾಯಿದ್ವಿ. ಇವರು ಮಾಡ್ತಕ್ಕಂಥ ಒಂದೊಂದು ಕೆತ್ತನೆಗೂ ಕೂಡ ದುಡ್ಡು ಕೊಟ್ಟು ತಗೊಂಡು ಹೋಗ್ತೀವಿ ಅನ್ನೋರು ಭಾಳ ಜನ ಬಂದಿದ್ದಾರೆ. ಆದರೆ ಕರ್ನಾಟಕ ಅಥವಾ ನಮ್ಮ ತೋಟಗಾರಿಕೆ ಇಲಾಖೆದವರು ದುಡ್ಡು ಮಾಡೋ ದೃಷ್ಟಿಯಿಂದ ಇದನ್ನು ಮಾಡ್ತಾಯಿಲ್ಲ. ಇದನ್ನೇನಿದ್ರೂ ಕೂಡ ಪ್ರಪಂಚದಲ್ಲಿರೋರೆಲ್ಲರೂ ಇಲ್ಲಿಗೆ ಬರಬೇಕು, ಇದನ್ನು ನೋಡಬೇಕು, ಇದನ್ನು ಗಮನಿಸಬೇಕು. ಹೀಗೆ ಅವರು ಕೂಡ ಇದನ್ನು ಮಾಡಬೇಕು ಅಂತಕ್ಕಂಥ ಒಂದು ಹೊಸ ಒಂದು ಚಾಪ್ಟರನ್ನು, ಅಂದರೆ ಒಂದು ಅಧ್ಯಾಯನ ರೂಪಿಸ್ತಾ ಇದ್ದಾರೆ. ಯಾಕೆಂದರೆ ನಾವು ಮಾಡಿದ್ದನ್ನು ಮಾರಿಬಿಟ್ಟು ದುಡ್ಡು ಮಾಡಿಕೊಂಡು ಟ್ರೆಷರಿಗೆ ಹೋಗ್ಬಿಟ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ಅದಕ್ಕೆ ನಾವು ಪ್ರಾಫಿಟ್ ಮಾಡಿಬಿಟ್ವಿ, ರೆಸಲ್ಯೂಷನ್ ಮಾಡಿದ್ವಿ. ಇಲ್ಲಿರ್ತಕ್ಕಂಥ ಯಾವುದೇ ಒಂದು ಕಲೆನ ಅದನ್ನು ದುಡ್ಡುಗೋಸ್ಕರ ಮಾರಬಾರ್ದು, ಅದನ್ನು ಹಾಗೆ ಉಳಿಸ್ಕೊಬೇಕು, ಬೆಳೆಸ್ಕೊಬೇಕು ಅಂತ. ಸೊ ಅದು ನಮ್ಮ ಉದ್ದೇಶ. ಇಲ್ಲಿ ದುಡ್ಡು ಬಂದಿದ ತಕ್ಷಣ ಅದು ಬೇರೆ ಬೇರೆ ರೂಪ ತೆಗೆದುಕೊಡುತ್ತೆ. ಆದರೆ ಇವನ್ನು ಪ್ರಿಸರ್ವ್ ಮಾಡಬೇಕು. ಅದಕ್ಕೆ ಸಾಕಷ್ಟು ಪ್ರತಿ ವರ್ಷವೂ ಕೂಡ ಇಲಾಖೆದವರು ದುಡ್ಡು ಖರ್ಚು ಮಾಡಿ ಅದನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ಏನೇನು ವ್ಯವಸ್ಥೆಗಳು ಮಾಡಬೇಕು ಅಂತ ಒಂದೊಂದು ಕಲೆನೂ ಕೂಡ ಇದನ್ನು ಎಷ್ಟು ಚೆನ್ನಾಗಿ ರಕ್ಷಣೆ ಮಾಡಿದ್ದಾರೆ ನೋಡಿ, ಅದನ್ನು ಉಳಿಸೋದಕ್ಕೋಸ್ಕರವಾಗಿ ಆ ರೀತಿ ಪಾಲಿಶಿಂಗ್ ಮಾಡಿ ಇದನ್ನೆಲ್ಲ ಉಳಿಸ್ಕೊಳ್ತಾ ಇದ್ವಿ. ಇದು ಪ್ರಪಂಚಕ್ಕೆ ಒಂದು ಮೆಸೇಜ್ ಏನಂತಂದರೆ, ಒಂದು ಮಹಾವೃಕ್ಷ ಒಂದು ದೇವಸ್ಥಾನ ಇದ್ದಂಗೆ ತನ್ನ ಎಲ್ಲದೂ ಕೂಡ ಹೂವು, ಹಣ್ಣು, ಕಾಯಿ, ಪ್ರಾಣವಾಯು, ಔಷಧಿ ಎಲ್ಲನೂ ಕೊಡ್ತಕ್ಕಂಥ ಒಂದು ದೇವರು ಕೊಟ್ಟಂಥ ಒಂದು ನಮಗೆ ಒಂದು ದೊಡ್ಡ ಸಂಪತ್ತು. ಅದು ಒಂದು ಮರ, ಒಂದು ದೇವಸ್ಥಾನ. ಅದು ನಮಗೆ ಎಲ್ಲ ಕೊಡುತ್ತೆ, ಹಣ್ಣು ಕೊಡುತ್ತೆ, ಹೂವು ಕೊಡುತ್ತೆ, ಆಕ್ಸಿಜನ್ ಕೊಡುತ್ತೆ, ಆಮೇಲೆ ಔಷಧಿ ಕೊಡುತ್ತೆ, ಪಕ್ಷಿಗಳಿಗೆ ಉಳ್ಕೊಳ್ಳೋ ಸ್ಥಾನ ಕೊಡುತ್ತೆ, ಜೇನಿಗೆ ಮಕರಂದ ಕೊಡುತ್ತೆ. ಈ ರೀತಿಯಲ್ಲಿ ಅದು ಕೊಡೋದೊಂದು ಕಲ್ತಿದೆ ಮರ. ನಾವು ತಗೊಳ್ಳೋದು ಬರೀ ಕಾರ್ಬನ್ ಡೈಆಕ್ಸೈಡು, ಕೊಡೋದು ಇಷ್ಟೆಲ್ಲ ಕೊಡುತ್ತೆ. ಅದನ್ನು ಆ ಮರಗಳನ್ನು ರಕ್ಷಣೆ ಮಾಡಿ, ಅದು ಕೆತ್ತನೆ ಮಾಡಿ ಮುಂದಿನ ಪೀಳಿಗೆಗೆ ಇವು ನಿಮಗೆ ಇದನ್ನು ಮರನ ನೋಯಿಸಬೇಡಿ, ಮರಗಳು ಕಡಿಬೇಡಿ, ಮರಗಳನ್ನು ಉಳಿಸಿ, ಮರಗಳನ್ನು ಬೆಳೆಸಿ ಅಂತಕ್ಕಂಥ ಒಂದು ದೊಡ್ಡ ಒಂದು ಸಂದೇಶನ ಕೊಡ್ತಾ ಇದ್ದಾರೆ. ಇಷ್ಟು ದೊಡ್ಡ ದೊಡ್ಡ ಕಲಾವಿದರು ಕೂಡ ಬರ್ತಾ ಇದ್ದಾರೆ. ಅವರು ಇಡೀ ಜೀವನ ಎಲ್ಲನೂ ಇದನ್ನು ಪ್ರಕೃತಿಯ ಸೌಂದರ್ಯಗಳನ್ನು ಕಂಡಿರೋರು ಅವರೆಲ್ಲ ಬಂದು ಭಾಗವಹಿಸ್ತಾ ಇದ್ದಾರೆ. ಇದು ಎಂಥ ಒಂದು ಅದೃಷ್ಟ ಕರ್ನಾಟಕಕ್ಕೆ.
ಕರ್ನಾಟಕ ಜನ ಪ್ರಪಂಚಕ್ಕೇ ಒಂದು ದೊಡ್ಡ ಒಂದು ಸಂದೇಶನ ಕೊಡ್ತಾ ಇದ್ವಿ. ಈ ಬೇಲೂರು ಹಳೆ ಬಿಡ್ತಾರ, ಇದು ಕೂಡ ಒಂದು ಬೇಲೂರು ಹಳೆ ಬಿಡ್ತಾರ ಕೆತ್ತನೆಗಳು ಮಾಡಿ ಅದನ್ನು ಸೃಷ್ಟಿ ಮಾಡಿ ಬಿಟ್ಟು ಹೋಗ್ತಾ ಇದ್ದಾರೆ.